ಅಕ್ಕರೆಯ ಎಲ್ಲ ಭಕ್ತ ಮಹಾಶಯರೇ, ಈ ದಿವಸ ನಮ್ಮ ಜಗನ್ಮಾತೆ ತಾಯಿ ಪಟ್ಟಲಮ್ಮ ದೇವಿ, ರಾಮೋಳ್ಳಿಯ ಪಟ್ಟಲಮ್ಮ ದೇವಿಯ ದೇವಾಲಯದ ಲೋಕಾರ್ಪಣೆ ಅಂಗವಾಗಿ 48 ದಿನಗಳ ಮಹಾಪೂಜೆ ಮುಗಿದು ಈ 48ನೇ ದಿನದ ಕೊನೆಯ ವಿಶೇಷವಾದ ಪೂಜೆ. ಯಾವುದಾದ್ರು ದೇವಸ್ಥಾನ ಉದ್ಘಾಟನೆ ಆದರೆ 48 ದಿನ ಆ ದೇವಾಲಯದ ವಿಶೇಷವಾದ ಪೂಜೆಯನ್ನು ಪ್ರತಿನಿತ್ಯ ಮಾಡ್ತಾರೆ. ಪ್ರತಿನಿತ್ಯ ಮಾಡಿ 48 ದಿನಕ್ಕೆ ಪ್ರತಿನಿತ್ಯದ ಪೂಜೆಯನ್ನು ಕೊನೆಗೊಳಿಸಿ ಮತ್ತೆ ನಿಯಮದಂತೆ ವಾರ ಅಥವಾ ನಿತ್ಯ ಪೂಜೆ ನಡೆಯುತ್ತೆ. ನಾಡಿಗೆ ನಾಡ ದೇವತೆ, ಗ್ರಾಮಕ್ಕೆ ಗ್ರಾಮ ದೇವತೆ, ಮನೆಗೆ ತಾಯಿ ದೇವತೆ. ಇವರಿಷ್ಟು ಜನ ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಂತೆ. ನಾಡ ದೇವತೆ ಹಬ್ಬ ನಿಲ್ಲಬಾರ್ದು, ಗ್ರಾಮ ದೇವತೆ ಉತ್ಸವ ನಿಲ್ಲಬಾರ್ದು, ಮನೆಯಲ್ಲಿರೋ ತಾಯಿ ಅನ್ನೋ ದೇವತೆ ಕಣ್ಣೀರು ಹಾಕಬಾರ್ದು. ಇಷ್ಟನ್ನು ನಾವು ಸ್ವಲ್ಪ ಜತನವಾಗಿ ನೋಡ್ಕೊಂಡ್ರೆ ಮಿಕ್ಕದೆಲ್ಲ ಸರಾಗವಾಗಿ ಸಾಗ್ತದೆ. ಎಲ್ಲ ಸಹೋದರಿಯರು ತಾಯಂದ್ರು ಭಾಳ ಪ್ರೀತಿನ ಕೂತಿದ್ರಿ. ಕೆಲವ್ರ ಮುಖದಲ್ಲಿ ಸ್ವಲ್ಪ ಬೇಸರ. ದಿನ ದೇವಸ್ಥಾನದ ಹತ್ರ ಪೂಜೆ ಆಗ್ತಾ ಇತ್ತು, ಸಂಜೆ ಹೊತ್ತು ಪ್ರಸಾದ ಕೊಡ್ತಾ ಇದ್ರು. ಹೆಂಗೋ ಉಣ್ಕಂದು ಧಾರಾವಾಹಿ ನೋಡ್ಕೊಂಡು ನೆಮ್ಮದಿಯಾಗಿದ್ದು. ನಾಳೆ ನಾವೇ ಅಡುಗೆ ಮಾಡಬೇಕಲ್ಲ ಅಂತ ಸ್ವಲ್ಪ ಬೇಸರ. ಹೇಳ್ಬಿಟ್ಟು ಹೋಗ್ತೀನಿ, 1 ವರ್ಷ ಮುಂದುವರಿಸ್ತಾರೆ, ಆರಾಮಾಗಿರ್ರಿ. ನೋಡಿ, ನಮ್ಮ ಮನೆಯಲ್ಲಿ ಮೃಷ್ಟಾನ್ನವೇ ಸಿಗ್ಬೋದು, ನಮಗೆ ಏನು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದ್ರಿ. ಆದರೆ ಏನು ಬೇಸರ ಗೊತ್ತಾ, ಪ್ರಸಾದ ಸಿಗೋದಿಲ್ಲಲ್ಲ ಅಂತ. ಎಷ್ಟೋ ಕಡೆ ದೇವಸ್ಥಾನಕ್ಕೆ ಹೋದಾಗ ಭೋಜನ ಶಾಲೆ ಮುಚ್ಚೋಯ್ತು, ಪ್ರಸಾದ ಇಲ್ಲ ಅಂದ್ರೆ ಏನಂತೀವಿ? ಬರೀ ಸ್ವಲ್ಪ ಅನ್ನ ಇದ್ರು ಕೊಡಿ ಸಾಕು, ಬರೀ ಅನ್ನ ಇದ್ರು ಕೊಡ್ರಿ, ಪ್ರಸಾದ ಅದು ಅಂತೇಳಿ. ಯಾಕ್ರಿ ಪ್ರಸಾದ ಆಗ್ತದೆ? ನಮ್ಮಲ್ಲಿ ಮಾಡ್ಕೊಂಡು ತಿಂದಾಗ ಅದನ್ನ ಸಿಹಿ ಪೊಂಗಲ್ ಅಂತ ಕರೆದ್ವಿ, ಕಿಚಡಿ ಅಂತ ಕರೆದ್ವಿ, ಇನ್ನೇನೇನೋ ಹೆಸರು ಕರೆದ್ವಿ, ಮೊಸರನ್ನ ಅಂತ ಕರೆದ್ವಿ. ಅದೇನು ಪಟಲಮ್ಮನ ಸನ್ನಿಧಾನಕ್ಕೆ ಬತ್ತಿದಂಗೆ ಅದ್ಯಾಕೆ ಪ್ರಸಾದ ಆಗ್ತದೆ? ಅದೇನಾಯ್ತು? ಅಮ್ಮ ತಿಂದು ಕೊಟ್ಲ ನಮಗೆ ಎಂಜಲು ಮಾಡಿ. ನಮ್ಮಲ್ಲಿ ಕುಡಿದ್ರೆ ನೀರು ಅಂತೇವೆ, ಪಟಲಮ್ಮನ ಸನ್ನಿಧಿಯಲ್ಲಿ ಕುಡಿದ್ರೆ ತೀರ್ಥ ಅಂತೀವಲ್ಲಿ. ಯಾಕೆ? ದೃಷ್ಟಿ ಬಿತ್ತು ಅಂತ. ಅಮ್ಮನ ಕಣ್ದೃಷ್ಟಿ ಬಿದ್ದದ್ದು ಪ್ರಸಾದ ಆಯಿತು, ಪಟಾಲಮ್ಮನ ದೃಷ್ಟಿ ಬಿದ್ದ ನೀರು ತೀರ್ಥ ಆಯಿತು. ಅನ್ನವೇ ಪ್ರಸಾದ ಆಗಬೇಕಾದ್ರೆ, ಸಾಮಾನ್ಯ ನೀರೇ ತೀರ್ಥವಾಗಬೇಕಾದ್ರೆ ಮನಸ್ಫೂರ್ತಿಯಾಗಿ ನಾವೆಲ್ಲ ಕೈ ಮುಗಿದ್ರೆ ನಮ್ಮ ಬದುಕೇನಾಗಬಾರದು. ಅದಕ್ಕೆ ತಾಯಿ ಮುಂದೆ ವಿಧೇಯರಾಗಿ ಚಂದ್ರದ ದೇವಸ್ಥಾನ ಕಟ್ಟಿ ಉದ್ಘಾಟನೆಗೂ ಕೂಡ ನಾನೇ ಕಾರ್ಯಕ್ರಮ ಮಾಡ್ಲಿಕ್ಕೆ ಬಂದಿದ್ದೆ. ಅವತ್ತೇ ಹೇಳಿದ್ರು 48 ದಿವಸ ಯಾವತ್ತವತ್ತು ಹೇಳ್ತೇವೆ ಅಂತೇಳಿ. ಅಷ್ಟೇ ಪ್ರೀತಿ ಅಭಿಮಾನ ಹೊತ್ತು ಇವತ್ತು ಕೂಡ ನಮ್ಮ ತಂಡವನ್ನು ಆಹ್ವಾನ ಮಾಡಿದ್ದಾರೆ. ಏನು ಮೊಬೈಲಲ್ಲಿ ನೋಡ್ತೀವಿ, ಕೇಳ್ಕೊಂತೀವಿ, ಅವನ್ನೇನು ನೋಡೋದು ಅಂತ ಮನೆಗೆ ಹೋಗದೆ ನೀವು ಕೂತಿದ್ದೀರಿ. ತುಂಬ ಸಂತೋಷ. ನಾವು ನೀವೆಲ್ಲ ಇಲ್ಲಿ ಭಕ್ತರು. ಶಿವಾರ ಉಮೇಶ್ ಕಲಾವಿದ, ಅವ್ರ ಹಾರ್ಮೋನಿಯಂ ಬಾರ್ಸೋರು, ಅವ್ರು ದೊಡ್ಡವರು, ಇವ್ರು ಚಿಕ್ಕವರು, ಅವ್ರು ಬಡವರು, ಅವ್ರು ಕೋಟ್ಯಾಧಿಪತಿಗಳು, ಇವ್ರು ಸಾಲಗಾರರು, ಏನಲ್ಲ ರೀ. ಆ ಗೇಟ್ ದಾಟ್ ಒಳಗೆ ಬರ್ತಿದ್ದಂಗೆ ನಾವೆಲ್ಲ ಭಕ್ತರು, ಅವಳು ಭಗವತಿ. ಇದೊಂದು ಭಾವ ಇರಬೇಕು ನಮ್ಮಲ್ಲಿ. ಚಪ್ಪಲಿಯಲ್ಲಿ ಬಿಟ್ಟು ಬರೋದು ಎಲ್ಲರೂ ಬಿಟ್ಟು ಬರ್ತಾರೆ ಬಿಡಿ, ಚಪ್ಪಲಲ್ಲಿ ಬಿಟ್ಟು ಬರ್ತಾರೆ. ಬೋಲ್ಡ್ ಹಾಕ್ಬಿಟ್ಟು ಚಪ್ಪಲಿ ಬಿಟ್ಟು ಬನ್ನಿ ಅಂತ. ಆದರೆ ಬೋಲ್ಡ್ ಹಾಕ್ತೆ ಬಿಟ್ಟು ಬರ್ಬೇಕಾದ್ದೇನು ಗೊತ್ತಾ? ಅಹಂಕಾರ, ಅಸೂಯೆ, ಈರ್ಷೆ, ಹಣದ ಮದ, ಜ್ಞಾನ ಮದ ಎಲ್ಲ ಅಲ್ಲಿ ಬಿಟ್ಟು ಬರಬೇಕು. ಯಾಕೆಂದ್ರೆ ಈ ಲೋಕದಲ್ಲಿ ಸತ್ಯ ಇದೆ, ಧರ್ಮ ಇದೆ, ಎಲ್ಲೂ ಹೋಗಿಲ್ಲ. ಅದು ಅವ್ರ ಕೈಯಲ್ಲಿ ಆಗದೆ ಇರೋದಕ್ಕೆ ಸತ್ಯ ಇಲ್ಲ, ಧರ್ಮ ಇಲ್ಲ ಅಂತ ಎಲ್ಲರೂ ಮಾತಾಡ್ತಾರೆ. ಕರೋನಾ ಸಂದರ್ಭದಲ್ಲಿ ತಂದೆ ಮಕ್ಕಳಿಬ್ರು ಹೊಡೆದುಕೊಂಡು ಪೊಲೀಸ್ 9 ಜನಕ್ಕೆ ಮರಣದಂಡನೆ ಶಿಕ್ಷೆ ಆಗಿದೆ. ಈ ಲೋಕದಲ್ಲಿ ಸತ್ಯ ಇದೆ. ತಮಿಳುನಾಡಲ್ಲಿ ಅಪ್ಪ ಮಗ ಇಬ್ರು ಲಾಟಿಲಿ ಹೊಡೆದುಕೊಂಡ್ರು ಪೊಲೀಸವರು ಅಂತ ರುಜುವಾತಾಯಿತು. ತಮಿಳುನಾಡು ಹೈಕೋರ್ಟ್ ಅದನ್ನ ಎತ್ತಿಡಿಯಿತು. ಮರಣದಂಡನೆ ಪೊಲೀಸರಿಗೆ 9 ಜನಕ್ಕೆ. ಸತ್ಯ ಇದೆ ಇಲ್ಲಿ, ಭಗವತಿ ಇದ್ದಾಳಿಲ್ಲಿ, ಜಗನ್ಮಾತೆ ಇದ್ದಾಳಿಲ್ಲಿ, ಶಕ್ತಿ ದೇವತೆ ಇದ್ದಾಳಿಲ್ಲಿ. ಅದಕ್ಕೆ ನಾವು ಸತ್ಯ ಸತ್ತೋಯ್ತು, ಧರ್ಮ ಮುಗಿದೋಯ್ತು ಅನ್ನೋದೆಲ್ಲ ಬಿಟ್ಟು, ನಾನು ಬಹಳ ಕಡೆ ಹೇಳ್ತೀನಲ್ಲ, ಅತ್ತೆ ಸೊಸೆ ತೊಂದರೆ ಇಲ್ಲ. ಅದೇ ಒಬ್ಬ ಹಾವೇರಿನಲ್ಲಿ ಒಬ್ಬ ಅತ್ತೆ ಸೊಸೆಗೆ ಕಿಡ್ನಿ ಕೊಟ್ಟವಳೆ. ಕಿಡ್ನಿ ಸೊಸೆಗೆ. ಇವನು ಹೇಳ್ಬೇಕಲ್ವಾ? ಅವನು ಹೇಳ್ತೀವಿ, ಇವನು ಹೇಳ್ತೀವಿ. ಕೆಟ್ಟೋದ್ರ ಬಗ್ಗೆನೂ ಮಾತಾಡಬೇಕು,
ಚೆನ್ನಾಗಿ ಬಾಳೋರ್ ಬಗ್ಗೆ ಮಾತಾಡಬೇಕು. ಅತ್ತೆ ಕಿಡ್ನಿ ಕೊಟ್ಟವಳೆ, ನೀವು ಸೊಸೆ ಇದ್ರೆ ಕಿತ್ಕೊಬೇಡದು ನಾವು ಅವರೇ ಕೊಟ್ರಿ ಇಸ್ಕೊಳ್ಳಿ. ಆಮೇಲೆ ಶುರು ಮಾಡ್ಕೊಂಬಿಟ್ರಿ, ಅತ್ತೆ ಕಿಡ್ನಿ ಕೊಟ್ಟವಳೆ ಹಾವೇರಿಲಿ, ನೀನೇನಮ್ಮ ಒಂದು ಚೈನ್ ಕೊಟ್ಟಿಲ್ಲ ನಂಗೇನು ಶುರು ಆಗ್ಬಿಟ್ಟಿರ. ಆಮೇಲೆ ಅದರಿಂದ ಭಗವತಿಯ ಸೇವೆ ಮಾಡ್ತಾ ಪಠಾಲಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ. ಆ ಜಗಜ್ಜನನಿಯನ್ನ ಭಕ್ತಿಯಿಂದ ಮತ್ತೊಂದು ಗೀತೆಯೊಂದಿಗೆ ಪ್ರಾರ್ಥನೆ ಮಾಡೋಣ. ಬೇರೆಯಲ್ಲಿ ನೀವೆಲ್ಲ ಎಷ್ಟೇ ಹಣ್ಣು ಕಾಯಿ ಇಟ್ಟಿದ್ರು, ಹಣ ಕೊಟ್ಟಿದ್ರು ಅಮ್ಮಂಗೆ ಸಂತೋಷ ಆಗಲ್ವಂತೆ. ಬಾಯಿ ತೆಗೆದು ಜೈಕಾರ ಹೇಳಿದ್ರೆ ಮಾತ್ರ ಪಟಾಲಮ್ಮ ಸಂತೋಷ ಪಡೋದಮ್ಮ ಅನ್ಬೇಕು ಒಂದ್ಸಲ. ಪಟಾಲಮ್ಮ ಮಾತಾಕೆ ಈಗ ಸಂತೋಷ ನೋಡ್ರಿ, ಮುಖದಲ್ಲಿ ಕಳೆ ನೋಡಿ. ಇದು ಹೆಂಗೆ ಗೊತ್ತಾ, ಈ ನೆಂಟರು ಮನೆಗೆ ಬರ್ತಾರೆ, ಬಂದ್ರು ಅಂತೇಳಿ ಒಬ್ಬಟ್ಟು ಮಾಡಿ ತುಪ್ಪ ಹಾಕಿ ಪಲ್ಯ ಹಾಕಿ ಬಜ್ಜಿ ಗಿಜ್ಜಿ ಎಲ್ಲ ಮಾಡಿ ಎಲ್ಲ ಪಕ್ಕದಲ್ಲಿಟ್ಟು, ಮಜ್ಜಿಗೆ ಎಲ್ಲ ಪಕ್ಕದಲ್ಲಿಟ್ಟು ನೆಂಟರು ಊಟಕ್ಕೆ ಕೂತ್ಕೊಂಡಾಗ ನೀವು ಮುಖ ಕೂತ್ಕೊಬಿಟ್ರೆ ಮುಂಚೆ ಅವ್ರು ಅನ್ಕೊಂತಾರೆ ಇದ್ಯಾಕೆ ಅಮ್ಮ ಹಿಂಗೆ ಕೂತವಳೆ ಊಟ ಎಲ್ಲ ಮಾಡಿಸ್ಬಿಟ್ಟು ಅಂತ. ಅವ್ರಿಗೆ ಊಟ ಮಾಡೋದು ಸಂತೋಷ ಇರಲ್ಲ. ಯಾಕೆ ನೀವೇನೇ ಮಾಡಿರ್ಬೋದು, ನೀವು ಮಾತಾಡ್ತಾ ಇಲ್ಲ, ನಿಮ್ಮ ಮುಖಭಾವ ಸರಿ ಇಲ್ಲ. ಅವ್ರಿಗೇನೋ ಅನುಮಾನ, ಏನು ತಪ್ಪಾಯ್ತೋ ಗೊತ್ತಿಲ್ವಲ್ಲಪ್ಪ, ಊಟ ಎಲ್ಲ ಮಾಡಿ ಹಾಕಿದ್ರು, ಇದ್ಯಾಕೆ ಹಿಂಗೆ ಕೂತವ್ರೆ ಅಂತ. ಅದೇ ನೀವು ನಗ್ನಗ್ತಾ ಇನ್ನು ಸ್ವಲ್ಪ ಊಟ ಮಾಡಿ, ನಾಚ್ಕೋಬೇಡಿ, ನಿಮ್ಮನೆ ಅಂತ ತಿಳ್ಕೊಳ್ಳಿ. ಅಯ್ಯೋ ಎಷ್ಟು ದಿವಸ ಆಯ್ತು ನೀವು ಬಂದು, ಮಕ್ಳು ಕರ್ಕೊಂಬರೋಕಿಲ್ವಾ, ನೀವು ಬರ್ತೀವಿ ಅಂತ ಒಂದು ಫೋನ್ ಮಾಡಿದರೆ ನಾವೇನೇನೇನೋ ಮಾಡಾಕ್ಬಿಡ್ತಿದ್ದೋ, ಇವೆಲ್ಲ ಹೇಳ್ಬೇಕು. ಹಾಗೇ ನೀವು ಹಣ್ಣಿಟ್ರೆ ಕಾಯಿ ಇಟ್ರೆ ಅಮ್ಮ ಸಂತೋಷ ಪಡಲ್ಲ. ಅಮ್ಮ ನಿನ್ನ ಪಾದಕ್ಕೆ ಜೈ ಅಂದ್ರೆ ಮಾತ್ರ ಆಗ ಸಂತೋಷ ಪಡ್ತಾಳ ತಾಯಿ, ನೀವು ಕೊಟ್ಟದನ್ನು ಸ್ವೀಕಾರ ಮಾಡ್ತಾಳೆ. ಆ ಜಗದಂಬೆಯನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡು. ರಾಮೋ ಹಳ್ಳಿಯ ಸಿರಿದೇವಿ ಪಾವನಮಯವೀ ಪಟಾಲಮ್ಮನ ಸನ್ನಿಧಿ. ಅಮ್ಮ ನಿನಗೊಂದು ಹೊಸ ಗುಡಿಯ ಕಟ್ಟಿ ಜನ್ಮ ಸಾರ್ಥಕವಾಯಿತಿಲ್ದೋ ಅಮ್ಮ ಪಟಾಲಮ್ಮ. ಬಾರಮ್ಮ ಬಾರೆ ಮನೆಗೆ ಪಠಲಮ್ಮ ಬಾರೆ ಮನೆಗೆ, ಬಾರಮ್ಮ ಬಾರೆ ಮನೆಗೆ ಪಠಲಮ್ಮ ಬಾರೆ ಮನೆಗೆ, ಬಾರಮ್ಮ ಬಾರೆ ಮನೆಗೆ. ಆ ಗುರುಕುಲಕ್ಕೆ ಬರ್ತಿರ್ಬೇಕಾದ್ರೆ ಗುರುಗಳು ಹೇಳ್ತಾರೆ, ಕಂದ ಮಹಾದೇವ ಇಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಬಂದೇನಪ್ಪ. ಹೌದು ಗುರುಗಳೇ, ಇಲ್ಲಿ ವಿದ್ಯಾಭ್ಯಾಸ ಕಲಿಬೇಕಾದ್ರೆ ಮೊದಲು ಆಚಾರ ವಿಚಾರಗಳನ್ನು ಮೊದಲು ತಿಳ್ಕೋಬೇಕು. ನಾನು ಹೇಳ್ಕೊಡ್ತಕ್ಕಂಥ ಪಾಠವನ್ನ ಹಗಲು ರಾತ್ರಿ ಅನ್ನದೇ ಪಠನ ಮಾಡಿ ಕಲಿಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮಠದಲ್ಲಿ ಸುಳ್ಳು ಮಾತ್ರ ಹೇಳಬಾರದು. ಗುರುಗಳೇ, ಸುಳ್ಳು ಅಂದ್ರೆ ಏನು ಗುರುಗಳೇ? ಆಹಾ, ಎಂತ ಸತ್ಯವಂತನಪ್ಪ. ಉತ್ತರಾಜಮ್ಮನವರೇ, ಶಿವದಾಸರೇ, ನೀವಿನ್ನು ಹೊರಡಿ. ಮಹಾದೇವನಿಗೆ ನನ್ನ ಸಕಲ ವಿದ್ಯೆಗಳನ್ನ ದಾರಿ ಎರೆದು ಬಿಡ್ತೀನಿ ಅಂತ ಅವತ್ತೇ ಮೊದಲನೇ ದಿವಸ ನೋಡಿ ಹತ್ರಕ್ಕೆ ಕರೆದು, ಮಹಾದೇವ ಆ ಕಪ್ಪು ಹಲಿಗೆ ತಗೊಂಡು ಬಾಯ್ಲಿ. ಕಪ್ಪು ಹಲಿಗೆಯನ್ನು ಕೊಟ್ಟು 5 ಅಕ್ಷರಗಳನ್ನ ಬರ್ಕೊಡ್ತಾರೆ. ಹೇಳಪ್ಪ, ನಮಃ ಶಿವಾಯ. ನಮ್ ಶಿವಾಯ. ನಿಮ್ಮಟ್ಟಿ ಶಿವಾಯನೆಲ್ಲ ಕೊಡ. ನಮಃ ಶಿವಾಯ. ನಮಃ ಶಿವಾಯ. ನೀನಳ ನಮಃ ಶಿವಾಯ. ನಮ್ ಶಿವಾಯನೆಲ್ಲ ಕಡ. ನಮಃ ಶಿವಾಯ. ನಮ್ ಶಿವಯ್ಯ. ಸ್ಪಷ್ಟತೆಯಾಗಿ ಬಿಡಿಸೇಳು. ನಮಃ ಶಿವಾಯ. ನಮಃ ಶಿವಾಯ. ಸವಾಸೋಸ ಜೊತೆಲಿರೋರು ಅದ್ಗೇಡ್ಸ್ಬಿಡ್ತಾರ. ಅದಕ್ಕೆ ನಾವು ಚಿಕ್ಕಂದ್ರಲ್ಲಿ ಏನು ಕೊಡ್ತೀವೋ ಅದೇ ಕೊನೆ ತನಕ ಬರೋದು. ಇವನಿಂದ ಚಿಕ್ಕಂದಿಂದ ಇವನ್ ಜೊತೆ ಸೇರಿ ಹಾಳಾಗಿದ್ ನಾನು. ಹೌದಾ? ಮತ್ತೆ 5 ಅಕ್ಷರಗಳ ಬರ್ಕೊಟ್ಟು ಗುರುಗಳ ಸ್ಥಾನ ಪೂಜೆಗೆ ಅಂತ ಹೊರಟಿದ್ದಾರೆ ನೋಡಿ. ಚೆಲ್ಲಾಟಗಾರ ಮಾದಪ್ಪ ಇವನು ಬರ್ಕೊಟ್ಟಿರ್ತಕ್ಕಂಥ 5 ಅಕ್ಷರಗಳನ್ನ ಅಳಿಸಿ ತನ್ನ ಮನೋಇಚ್ಛೆಯದ್ದೇ ಬಂದದ್ದೇ ಬರ್ದ. ಏನಂತ ಬರ್ದ? 1 ಉಂಟು 1 ಇಲ್ಲ, 2 ಉಂಟು 2 ಇಲ್ಲ, 3 ಉಂಟು 3 ಇಲ್ಲ, 4 ಉಂಟು 4 ಇಲ್ಲ, 5 ಉಂಟು 5 ಇಲ್ಲ, 6 ಉಂಟು 6 ಇಲ್ಲ, 7 ಉಂಟು 7 ಇಲ್ಲ, 8 ಉಂಟು 8 ಇಲ್ಲ, 9 ಉಂಟು 9 ಇಲ್ಲ, 10 ಉಂಟು 10 ಇಲ್ಲ. 10 ಸಾಲುಗಳನ್ನ ಬರೆದ್ಬಿಟ್ಟು ಕೂತವನೇ ಇವನು. ಗುರುಗಳ ಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊ ಬಂದ್ರು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಹಾದೇವ, ನಾನು ತಿದ್ದು ಅಂತ ಹೇಳಿದ್ನಲ್ಲ, ತಿದ್ದಿದ್ದೀನಪ್ಪ. ಆಯ್ತು ಗುರುಗಳೇ. ಇದೇನು ಮಹಾದೇವ,
ನಾನು ಬರ್ಕೊಟ್ಟಿದ್ದು ಬರೀ 5 ಅಕ್ಷರಗಳು. ಇಲ್ಲಿ ಅಲ್ಲಿಗೆ ತುಂಬಾ ಕಾಣ್ತಾ ಇದೆ ಅಲ್ಲ, ಯಾರು ಇವನು ಬರ್ಕೊಟ್ಟ? ಇಲ್ಲ ಗುರುಗಳೇ, ಅವ್ನು ಇವತ್ತೇ ಬಂದಿರೋದು ಗುರುಗಳೇ. ಅವನು ಇವನು ಅವನು ಗೊತ್ತಿಲ್ಲ ಗುರುಗಳೇ, ಅವನು ಶುದ್ಧವಾಗಿ ಏನೋ ಗೊತ್ತಿಲ್ಲ. ಮತ್ತೆ ಯಾರು ಬರ್ಕೊಟ್ರು? ನಾನೇ ಬರೆದ ಗುರುಗಳೇ. ಬೆತ್ತ ಕೊಡಲಿ, ಚರ್ಮ ಸುಲ್ಲು ಬಿಡ್ತೀನಿ ಬೇಡ ನನಗೆ. ಇವತ್ತು ಮೊದಲನೇ ದಿವಸ ಬಂದು ನನ್ನ ಮಠದಲ್ಲಿ ಇಷ್ಟು ಅಕ್ಷರ ಸಾಧ್ಯವಿಲ್ಲ. ಹೇಳೋ. ನಾನೇ ಬರೆದ ಗುರುಗಳೇ. ನೀನೇ ಬರ್ದೀಯ? ಏನಂತ ಬರ್ದಿದ್ಯಾ? ಒಂದುಂಟು ಒಂದಿಲ್ಲ. ಏನೋ ಇದರ ಅರ್ಥ ಹೇಳ್ತೀನಿ ಗುರುಗಳೇ, ಹೇಳು. ಸಕಲ ಬ್ರಹ್ಮಾಂಡಕ್ಕೂ ಪ್ರಾಣಿ ಪಕ್ಷಿಗಳ ಮೂಲಿಕೆಗಳಿಗೂ ಪರಮಾತ್ಮನೊಬ್ಬನೇ ತಂದೆ. ಉಣುವ ಮನುಷ್ಯನಿಗೆ ಅನ್ನವಾಗಿ, ಮೇಯುವ ಪಕ್ಷಿಗಳಿಗೆ ಮೇವಾಗಿ, ಕಲ್ಲೊಳಗಿರ್ತಕ್ಕಂಥ ಕಪ್ಪೆಗೂ ಕೂಡ ನೀರ್ಮಲಗಳನ್ನು ಕೊಡ್ತಕ್ಕಂಥವನೇ ಸರ್ವಂತರಾಮೇಶ್ವ. ಶಿವನಿಲ್ಲದೆ ಜಗವಿಲ್ಲ, ಜಗವಿಲ್ಲದೆ ಶಿವನಿಲ್ಲ. ಸಕಲ ಜೀವ ಕೋಟಿಗಳ ಅಂತರಾತ್ಮದಲ್ಲಿ ತುಂಬಿರ್ತಕ್ಕಂಥ ಏಕೈಕ ಸ್ವರೂಪನೇ ಭಗವಂತ ಅನ್ನೋದಕ್ಕೆ ಒಂದುಂಟು ಒಂದಿಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ. ಚಪ್ಪಾಳೆ. ಅಯ್ಯೋ ಶಿವ, ಒಂಚೂರು ಚಪ್ಪಾಳನೂ ಹೊಡೆಯಕ್ಕಾಗಲ್ವೇನೋ? ನಮ್ಗೆ ಅನ್ಕೋಬಿಟ್ಟವ್ರ? ನಮ್ಗೆಲ್ಲ ಕಣ ಮಾದೇವನಿಗೆ. ಅವ್ರು ಗೊತ್ತಿಲ್ವಲ್ಲ, ಹೇಳಿ. ಯಾಕಂದ್ರೆ ಒಂದೊಂದು ಸಾಲಿಗೂ ಒಂದೊಂದು ಅರ್ಥವನ್ನು ಹೇಳ್ತಾನೆ, ಅದನ್ನ ನಾವು ತಿಳ್ಕೋಬೇಕು. 2ರಿಂದ ಎಲ್ಲರೂ ಹೊಡ್ಕೊಂಡೋಗಿ ಸ್ವಲ್ಪ ಚಪ್ಪಾಳೆ ಹೊಡೆದ್ರೆ ಸ್ವಲ್ಪ GST ಕಮ್ಮಿ ಆಯ್ತಾಗ. ಟ್ಯಾಕ್ಸ್ ಅಲ್ಲ ಕಣ. ಮತ್ತ G ಅಂದ್ರೆ ಗ್ಯಾಸ್ಟ್ರಿಕ್, S ಅಂದ್ರೆ ಶುಗರು, T ಅಂದ್ರೆ ಟೆನ್ಷನ್, 3 ಕಮ್ಮಿ ಆಯ್ತ. ರಕ್ತನು ಚಲನವಲನ ಐತೆ, ಸೊಳ್ಳನು ಅತ್ತಗಿ ತಗೋಯ್ತೆ. ಒಂದ್ಸರಿ ನಾವು ಚಪ್ಪಾಳೆ ಹೊಡೆದ್ರೆ 5 ದಿವಸ ಆಯಸ್ಸು ಮುಂದಕ್ಕೆ ಹೋಯ್ತಂತೆ. 2ರಿಂದ ಹೊಡ್ಕೋಯ್ತಾರ ಕಬ್ಳ. ಹೊಡಿತಾರ. 2 ಉಂಟು 2 ಇಲ್ಲ ಅಂದ್ರೆ ಏನಪ್ಪ ಮಹಾದೇವ ಗುರುಗಳೇ? ಮಾನವ ಇಷ್ಟ ವೈಭೋಗದಲ್ಲಿದ್ದರೂ ಕೂಡ, ಚಿನ್ನದ ಪೆಟ್ಟಿಗೆ ಮೇಲೆ ಕುಳಿತಿದ್ರು ಕೂಡ ಅವನ ಸಂಗಡ ಬರ್ತಕ್ಕಂಥದ್ದು 2. ಒಂದು ಜೀವನ ಪರ್ಯಂತ ಮಾಡಿರ್ತಕ್ಕಂಥ ಪಾಪ, ಇನ್ನೊಂದು ಜೀವನ ಪರ್ಯಂತ ಮಾಡಿರ್ತಕ್ಕಂಥ ಪುಣ್ಯ. ಕಣ್ಣಿಗೆ ಕಾಣುವ ನಿಜವಾದ ದೇವರೆಂದರೆ ತಾಯಿ ತಂದೆ. ಬೆಳಕನ್ನು ನೀಡುವ ಜ್ಯೋತಿ ಸ್ವರೂಪಗಳು ಸೂರ್ಯ ಚಂದ್ರ. ಕಾಲಮಾನಗಳನ್ನು ತಿಳಿಸ್ತಕ್ಕಂಥದ್ದು ಹಗಲು ರಾತ್ರಿ. ಮನುಷ್ಯನಾಗದಾಗ್ತಕ್ಕಂಥದ್ದು ಕಷ್ಟ ಸುಖ. ಇವುಗಳೆಲ್ಲ 2. ಇದಕ್ಕೆ 2 ಉಂಟು 2 ಇಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ. ಚಪ್ಪಾಳೆ. 3 ಉಂಟು 3 ಇಲ್ಲ ಅಂದ್ರೆ ಏನಪ್ಪ ಗುರುಗಳೇ? ರಜಸತ್ವ ತಮೋಗುಣಗಳಿಂದ ಸೃಷ್ಟಿಸಲ್ಪಟ್ಟ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂಬತಕ್ಕಂಥ ತ್ರಿಮೂರ್ತಿಗಳ 3. ಶಿವನಿಗುಂಟು 3 ಕಣ್ಣುಗಳು. ತ್ರಿಸಂಧ್ಯಾ ಕಾಲದಲ್ಲಿ ತ್ರಿಮೂರ್ತಿಗಳನ್ನು ಅರ್ಚಿಸಿ ಧ್ಯಾನಿಸಿ ಪೂಜಿಸ್ತಕ್ಕಂಥ ಸಂಕೇತಾರ್ಥವೇ 3 ಉಂಟು 3 ಇಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ. ಬಲ 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 ಬಲ. 4 ಉಂಟು 4 ಇಲ್ಲ ಅಂದ್ರೆ ಗುರುಗಳೇ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ಣ ವೇದ ಅಂತ ವೇದಗಳ 4. ಮನುಷ್ಯನಿಗಿರ್ತಕ್ಕಂಥ ಪುರುಷಾರ್ಥಗಳ 4. ಕೃತ, ತ್ರೇತ, ದ್ವಾಪರ, ಕಲಿ ಎಂಬತಕ್ಕಂಥ ಯುಗಗಳ 4. ಇದಕ್ಕೆ 4 ಉಂಟು 4 ಇಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ. ಬಲ ಬಲ ಬಲ. 5 ಉಂಟು 5 ಇಲ್ಲ ಅಂದ್ರೆ ಗುರುಗಳೇ? ಈಗ ತಾನೇ ಬರ್ಕೊಟ್ಟಿದ್ದಲ್ಲ ನಮಃಶಿವಾಯಿ ಎಂಬತಕ್ಕಂಥ ಪ್ರಣವ ಪಂಚಾಕ್ಷರಿ ಮಂತ್ರ. ಈ ಮಂತ್ರಕ್ಕಿಂತ ಮಿಗಿಲಾದ ಮಂತ್ರವೇ ಇಲ್ಲ ಗುರುಗಳೇ. ಈ ಪ್ರಣವ ಪಂಚಾಕ್ಷರಿ ಮಂತ್ರವನ್ನ ಪಂಚಾಚಾರದಿಂದ ಅರ್ಚಿಸಿ ಧ್ಯಾನಿಸಿ ಪೂಜಿಸ್ತಕ್ಕಂಥ ಸಂಕೇತಾರ್ಥವೇ 5 ಉಂಟು 5 ಇಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ. ಬಲ 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 ಬಲ. 6 ಉಂಟು 6 ಇಲ್ಲ ಅಂದ್ರೆ ಗುರುಗಳೇ? ಶಿವಯೋಗಿಗಳ ರಚಿಸಿರ್ತಕ್ಕಂಥ ಷಡಸ್ಥಲಗಳು, ಷಡಾಕ್ಷರಿ ಮಂತ್ರಗಳು, ಷಟ್ಲಿಂಗಗಳು, ಷಟ್ಪದಿಗಳು, ಷಟ್ಕೋನಗಳು. ಇವುಗಳೆಲ್ಲ 6ರ ಪದದ ಸಂಕೇತಾರ್ಥ ಗುರುಗಳೇ. ಇದಕ್ಕೆ 6 ಉಂಟು 6 ಇಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ. 7 ಉಂಟು 7 ಇಲ್ಲ ಅಂದ್ರೆ ಗುರುಗಳೇ? ಸಂಗೀತದಲ್ಲಿ 7 ಸ್ವರಗಳು, ಬಣ್ಣಗಳಲ್ಲಿ 7 ಬಣ್ಣಗಳು, ವಾರಗಳಲ್ಲಿ 7 ವಾರಗಳು, ದೇವತೆಗಳಲ್ಲಿ 7 ಮಾತೃಕೆಯರು. ಇವುಗಳೆಲ್ಲ 7. ಮಾನವ ನೀನು ಜ್ಞಾನವಂತನಾಗಿ ಮೇಲಕ್ಕೆ ದೇಳೆ ಎಂಬತಕ್ಕಂಥ ಸೂಚನೆ ಕೊಡ್ತಕ್ಕಂಥದ್ದು. ಇದಕ್ಕೆ 7 ಉಂಟು 7 ಇಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ. 8 ಉಂಟು 8 ಇಲ್ಲ ಅಂದ್ರೆ ಏನಪ್ಪ ಮಹಾದೇವ ಗುರುಗಳೇ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ನೈಋತ್ಯ, ವಾಯುವ್ಯ, ಆಗ್ನೇಯ ಎಂಬತಕ್ಕಂಥ ಭೂಮಿಗುಂಟು 8 ದಿಕ್ಕುಗಳು. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ತೀರ್ಥ ಮಂತ್ರಗಳೆಂಬತಕ್ಕಂಥ ಅಷ್ಟಾಭರಣಗಳು, ಅಷ್ಟೈಶ್ವರ್ಯಗಳು. ಒಂದು ಮಂಟಪಕ್ಕೆ ಉಂಟು 8 ಮೂಲೆಗಳು. ಇವುಗಳೆಲ್ಲ 8ರ ಪದದ ಸಂಕೇತಾರ್ಥ ಗುರುಗಳೇ. ಇದಕ್ಕೆ 8 ಉಂಟು 8 ಇಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ. ಬಲ 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 ಬಲ. 9 ಉಂಟು 9 ಇಲ್ಲ ಅಂದ್ರೆ ಏನಪ್ಪ ಮಹಾದೇವ ಗುರುಗಳೇ? ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಪೆಚ್ಚ ರಾಹುವೇ ಕೇತುವೆ ನಮಃ ಎಂಬತಕ್ಕಂಥ 9 ನವಗ್ರಹಗಳು. ತಾಯಿ ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೆ 9 ತಿಂಗಳು. ತಾಯಿ ಗರ್ಭದಲ್ಲಿ 9 ತಿಂಗಳು ಇದ್ದು ಭೂಮಿ ಹುಟ್ಟಿ 90 ವರ್ಷಕ್ಕೂ ಅಧಿಕವಾಗಿ ಬಾಳುತ್ತಾನೆ. ಇದು 9 ನವರಸಗಳು, ನವಲೀಲೆಗಳು, ನವಶಕ್ತಿಗಳು, ನವಯೋಗಗಳು. ಇವುಗಳೆಲ್ಲ 9ರ ಪದದ ಸಂಕೇತಾರ್ಥ ಗುರುಗಳೇ. ಇದಕ್ಕೆ 9 ಉಂಟು 9 ಇಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ. ಮಹಾದೇವ ಇನ್ನೊಂದೇ ಒಂದು ಸಾಲದೆ ಹೇಳ್ಬಿಡಪ್ಪ. 10 ಉಂಟು 10 ಇಲ್ಲ ಅಂದ್ರೆ ಏನಪ್ಪ ಮಹಾದೇವ ಗುರುಗಳೇ?
9 ತುಂಬಿದ ಮೇಲೆ 10 ಎಲ್ಲಿಗೆ? ನಿನಗೆ ಸ್ವರ್ಗದ ಬಾಗಿಲು ತೆಗೆದಿದೆ 10, ನಿನಗೆ ಕೈಲಾಸದ ಮೆಟ್ಲು ಸಿಕ್ಕಿದೆ 10, ನಿನಗೆ ಮುಕ್ತಿಯ ಪಥ ದೊರಕಿದೆ 10. ಈ 10 ವಿಚಾರಗಳನ್ನು ಬಲ್ಲವರು ತತ್ವಜ್ಞಾನಿಗಳಾಗಿರ್ತಾರೆ ಗುರುಗಳೇ. ಇದಕ್ಕೆ 10 ಉಂಟು 10 ಇಲ್ಲ ಅಂತ ಬರೆದು ಬಿಟ್ಟೆ ಗುರುಗಳೇ. ಆಹಾ, ಮಹಾದೇವ, ನೀನು ವಿದ್ಯೆ ಹೇಳಿಸ್ಕೊಳ್ಳೋದಕ್ಕೆ ಬಂದವನಲ್ಲ ಕಣಪ್ಪ. ನಮಗೆ ಯಾರು ತಿಳಿಯದಂತ ವಿದ್ಯೆಯನ್ನು ಹೇಳಿಕೊಟ್ಟು ನೀನು ಕೋಟಿಗೊಬ್ಬ ಶಿಷ್ಯನಾಗೋದಿ. ನಿನಗೇನಾದ್ರೂ ಕೊಡ್ಬೇಕಲ್ಲ, ಏನು ಕೊಡ್ಲಿ? ತಮ್ಮ ಜೋಳಿಗೆಯಿಂದ ಒಂದು ವಿಭೂತಿ ಉಂಡೆಯನ್ನು ಕೊಡ್ತಾರೆ ಗುರುಗಳೇ. ಈ ವಿಭೂತಿ ಉಂಡೆ, ಇದು ಬರೀ ವಿಭೂತಿ ಉಂಡೆ ಅಲ್ಲ, ಅಷ್ಟೇ ಅಲ್ಲ ಕಂದ. ಇದು ವ್ಯಾಘ್ರಾಂತ ಮಹರ್ಷಿಗಳು ಕೊಟ್ಟಿರ್ತಕ್ಕಂಥ ವ್ಯಾಘ್ರ. ವ್ಯಾಘ್ರ ಅಂದ್ರೆ ಹುಲಿ. ನೀ ಎಲ್ ಬೇಕಲ್ಲಿ ನಿಂತ್ಕೊಂಡು ಜೈ ಗುರುದೇವ ಅಂತ ಕರಿ, ನಿನ್ನ ಕಣ್ಣೆದುರಿಗೆ ಒಂದು ಹುಲಿ ಪ್ರತ್ಯಕ್ಷವಾಗುತ್ತೆ. ಆ ಹುಲಿಯೇ ಮುಂದೆ ನಿನಗೆ ವಾಹನವಾಗುತ್ತೆ. ಇವತ್ತು ನಾವು ಮಾದಪ್ಪನ ಬೆಟ್ಟದಲ್ಲಿ ಹುಲಿ ವಾಹನದ ಹೇಳಿಸ್ತೇವೆ ನೋಡಿ. ಹುಲಿ ಮೇಲೆ ಕುಳಿತಿರದೆ ಅವನ ರೂಪ. ಅದನ್ನ ಶ್ರೀಶೈಲದಲ್ಲಿ ವಿಭೂತಿ ಉಂಡೆ ರೂಪದಲ್ಲಿ ಬಹುಮಾನವಾಗಿ ಕೊಡ್ತಾರೆ. ಮುಂದೆ ಅದು ನಮ್ಮ ಕೊಳ್ಳೇಗಾಲ ತಾಲೂಕಲ್ಲಿ ಬರ್ತಕ್ಕಂತಹದ್ದು. ಅಲ್ಲಿ ತನಕ ನೀವೆಲ್ಲರೂ ಕೂಡ ಕೇಳ್ತಾ ಇರಬೇಕು. ಪ್ರಶ್ನೆಗೆ ಏನಾದ್ರು ಉತ್ತರ ಕೊಡ್ಲಿಲ್ಲ ಅಂದ್ರೆ ಗೊತ್ತಾಯ್ತೆ ಯಾರ ಕತೆ ಕೇಳ್ತಿದಾರೋ ಇಲ್ವ ಅಂತ ಅವಾಗ ಗೊತ್ತಾಗೋದು. ಇಲ್ಲಿ ಒಡ್ಲಿ ಎಲ್ಲ ಕೇಳ್ತಾವ್ರೆ ಕಂದ. ಈ 10 ವಿಚಾರಗಳನ್ನ ತತ್ವ ರೂಪದಲ್ಲಿ ನಿನ್ನ ಸ್ನೇಹಿತರಿಗೂ ಹೇಳ್ಕೊಡುವಂದಾಗ ಸ್ನೇಹಿತರಿಗೆ ಹೇಳ್ಕೊಡ್ತಿರುವಂತ ಸಂದರ್ಭ